ಆಕೆ ಬೆಂಕಿಯಲ್ಲಿ ಅರಳಿದ ಹೂವು. ಕಷ್ಟಗಳು ಆಕೆಯ ಜೀವನವನ್ನ ಹೆಜ್ಜೆ ಹೆಜ್ಜೆಗೆ ಮುಳ್ಳಿನ ಹಾದಿಯಂತೆ ಮಾಡಿಬಿಟ್ಟಿತ್ತು. ಆದ್ರೆ ದೇಶಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅನ್ನೋ ತುಡಿತ ಆಕೆಯ ಉತ್ಸಾಹವನ್ನ ಕುಗ್ಗಿಸಿರ್ಲಿಲ್ಲ. ಹಾಗಾದ್ರೆ ಯಾಕೆ, ಏನು ಆಕೆಯ ಸಾಧನೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿದ್ರಲ್ವಾ, ಈಕೆ ಮಾಡೋ ಕಸರತ್ತನ್ನ ನೋಡಿದ್ರೆ ನಮಗೆ ಬೆವರು ಬರುತ್ತೆ. ಅಂದಹಾಗೆ ಹೀಗೆ ವೇಟ್ ಲಿಫ್ಟಿಂಗ್ ಮಾಡ್ತಿರೋ ಇವರೇ ನಮ್ಮ ಇವತ್ತಿನ ಕಥಾನಾಯಕಿ. ಹೆಸರು ಕುಡ್ಸಿಯಾ ನಜೀರಾ. ವೃತ್ತಿಯಲ್ಲಿ ಕೆಎಸ್ಆರ್ಟಿಸಿಯ ಎಫ್ಟಿಎ ದರ್ಜೆ ನೌಕರೆ, ಪ್ರವೃತ್ತಿಯಲ್ಲಿ ವೇಟ್ ಲಿಫ್ಟರ್. ಆದ್ರೆ ಇವರ ಪ್ರವೃತ್ತಿಯ ಮೇಲಿನ ಪ್ರೀತಿಯೇ ಇವರನ್ನ ಇವತ್ತು ದೇಶದ ಹೆಮ್ಮೆಯ ಪುತ್ರಿಯನ್ನಾಗಿ ಮಾಡಿದೆ. ದಕ್ಷಿಣ ಕೊರಿಯಾದಲ್ಲಿ ನಡೆದ ಏಷ್ಯಾ ಪೆಸಿಫಿಕ್ ಗೇಮ್ಸ್ 2023ರಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ 3 ಚಿನ್ನದ ಪದಕವನ್ನ ಗೆದ್ದು ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈಕೆ ಸಿಸರಿನ್ ಆದ ಬಳಿಕ ಕೂಡ 300 ಕೆಜಿ ವೇಟ್ ಲಿಫ್ಟ್ ಮಾಡಿ ದಾಖಲೆ ಬರೆದಿದ್ದಾರೆ. ವೇಟ್ ಲಿಫ್ಟಿಂಗ್ ಇಸ್ ದ ಟಫೆಸ್ಟ್ ಸ್ಪೋರ್ಟ್ಸ್ ಇನ್ ದ ವರ್ಲ್ಡ್. ನಮ್ಮ ತಂದೆ ರೆಸ್ಲರ್ ಆಗಿದ್ರು, ನ್ಯಾಷನಲ್ ರೆಸ್ಲರ್ ಆಗಿದ್ರು ಅವ್ರು ತಿರೋದಾಗ. ಸೊ ಅದೇ ರತ್ತ ಅಲ್ವಾ. ಸೊ ಅದು ನನ್ನ ಬ್ಲಡ್ಡಲ್ಲಿ ಇರೋದ್ರಿಂದ ನನಗೆ ಆಸಕ್ತಿ ಆಗ್ತಾ ಇತ್ತು, ನನ್ನೊಂದು ಕ್ಯೂರಿಯಾಸಿಟಿ ಆಗ್ತಾ ಇತ್ತು, ಒಂದು ಈಗರ್ನೆಸ್ ಇತ್ತು ಸ್ಪೋರ್ಟ್ಸಲ್ಲೇ ಮುಂದಕ್ಕೆ ಬರಬೇಕು ಅಂತ. ಇನ್ನು ಈಕೆಯ ಸಾಧನೆಗೆ ಒತ್ತಾಸೆಯಾಗಿ ನಿಂತಿದ್ದು ಜಿಮ್ ಟ್ರೈನರ್. ಈಕೆಗೆ 1.5 ವರ್ಷದಿಂದ ರಿಯಲ್ ಸೆಟ್ ಜಿಮ್ನ ಟ್ರೈನರ್ ಅಮನ್ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಈ ಥರ ಇಂಡಿಯಾಗೋಸ್ಕರ ರೆಪ್ರೆಸೆಂಟ್ ಮಾಡಬೇಕಂತ ಇದ್ದೀನಿ, ಆಮೇಲೆ ಈ ಥರ ಒಂದು ಮೆಸೇಜ್ ಕೊಡಬೇಕು ಅಂತ ಇದ್ದೀನಿ. ಇದನ್ನು ನಾನು ಮಾಡ್ತಾ ಇರೋದಕ್ಕೆ ನಾನು ಯಾವ ರೀತಿಯಲ್ಲಿ ನಾನು ಒಂದು ಮೆಸೇಜ್ ಕೊಡ್ಬೋದು ಎಲ್ಲರಿಗೆ ಅಂತ. ಸೊ ಆಮೇಲೆ ಇಬ್ಬರು ಕೂತ್ಕೊಂಡು ಫಿಗರ್ ಔಟ್ ಮಾಡಿದ್ರಿ, ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ಗೆ ನಾವು ಹೆಂಗೆ ರೀಚ್ ಔಟ್ ಮಾಡಬೇಕು ಅಂತ. ಸಾಧನೆ ಮಾಡೋ ಮನಸ್ಸಿದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈಕೆ ಜ್ವಲಂತ ಉದಾಹರಣೆ. ಸದ್ಯ ಇನ್ನೂ ಸಾಕಷ್ಟು ಅವಕಾಶಗಳು ನಜೀರಾ ಮುಂದಿತ್ತು. ಆಕೆ ಮುಂದಿನ ವರ್ಷದ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೂಡ ಗೆದ್ದು ಬರಲಿ ಅನ್ನೋದೇ ನಮ್ಮ ಆಶಯ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಇವತ್ತು ವಿಶ್ವ ಯೋಗ ದಿನ. ಈ ದಿನವನ್ನ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ವಿಶಿಷ್ಟವಾಗಿ ಆಚರಿಸಿದ್ರು. ಅದರಲ್ಲೂ ನಟಿ ಮಣಿಯರು ಜಬರ್ದಸ್ತ್ ಆಗಿ ಯೋಗ ಮಾಡಿದ್ದಾರೆ. ಬನ್ನಿ, ಬೆಂಗಳೂರಿನಲ್ಲಿ ಯೋಗ ಡೇ ಹೇಗಿತ್ತು ನೋಡೋಣ. ಸರ್ವ ರೋಗಕ್ಕೂ ಯೋಗವೇ ಮದ್ದು ಅನ್ನೋದು ಈಗಿನ ಡಿಜಿಟಲ್ ಮಂದಿಗೆ ಮನವರಿಕೆಯಾಗಿದೆ. ಬಿಸಿ ಶೆಡ್ಯೂಲ್ನಲ್ಲಿಯೂ ಕಳೆದ 5-6 ವರ್ಷಗಳಿಂದ ಯೋಗ ಮನೆ ಮಾತಾಗಿದೆ. ಅಂತೆಯೇ ಇಂದು ಇಡೀ ವಿಶ್ವವೇ ಭಾರತೀಯ ಮೂಲದ ಯೋಗ ದಿನವನ್ನ ಆಚರಿಸಿ ಸಂಭ್ರಮಿಸಿದೆ. ವಿಶ್ವ ಯೋಗ ದಿನವನ್ನ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಸಖತ್ ಜೋಶ್ನಲ್ಲೇ ಆಚರಿಸಿದ್ರು. ಅದರಲ್ಲೂ ರಂಗಿತರಂಗ ಖ್ಯಾತಿಯ ರಾಧಿಕಾ ನಾರಾಯಣ್, ಸಾನ್ಯಾ ಅಯ್ಯರ್, ಅರ್ಚನಾ ಯೋಗ ಮಾಡಿ ಗಮನ ಸೆಳೆದ್ರು. ನಾನು ಚಿಕ್ಕ ವಯಸ್ಸಿಂದ ಯೋಗಾಭ್ಯಾಸ ಮಾಡ್ತಾ ಬಂದಿದ್ದೀನಿ. ಸೊ ನನಗೆ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿರೋದು ಯೋಗದ ಮೇಲೆ ತುಂಬಾ ಖುಷಿ ವಿಚಾರ. ನಾನು ಯೋಗ ಇನ್ಸ್ಟ್ರಕ್ಟರ್ ಕೂಡ ಹೌದು, ಯೋಗ ಕೂಡ ಹೇಳ್ಕೊಳ್ತಾ ಇದ್ದೆ. ಸೊ ನನಗೆ ಒಂಥರ ಇದು ಹಬ್ಬ ಅಂತಲೇ ಹೇಳ್ಬೋದು. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇದನ್ನ ಘೋಷಣೆ ಮಾಡಿದಾಗಿಂದ ತುಂಬ ಚೆನ್ನಾಗಿ ಆಗಿ ಬರ್ತಾ ಇದೆ. ಇಡೀ ಭಾರತದಲ್ಲಿ ತುಂಬ ಖುಷಿ ಇದೆ. ಅಂದರೆ ಅದು ನಮ್ಮ ಸಂಸ್ಕೃತಿ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಯೋಗ ಕಲಿಯಕ್ಕೆ, ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಇದಲ್ಲದೆ ರಾಗಿಣಿ, ಪ್ರಣೀತಾ ಸುಭಾಷ್, ರಾಗಿಣಿ ಪ್ರಜ್ವಲ್ ಕೂಡ ಯೋಗವನ್ನ ಮಾಡುವ ಮೂಲಕ ವಿಶ್ವ ಯೋಗ ದಿನವನ್ನ ಆಚರಿಸಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.